ಕನ್ನಡದ ಅಸ್ಮಿತೆಗೆ ಹೋರಾಟ ಮಾಡೋದು ತಪ್ಪಲ್ಲ, ಆದರೆ ಕನ್ನಡ ಹೋರಾಟಗಾರರನ್ನ ಬಂಧಿಸಿರೋದು ಸರಿಯಲ್ಲ ಅಂತ ರಾಜ್ಯ ಸರ್ಕಾರದ ನಡೆಯ ವಿರುದ್ಧ ಸಿಟಿ ರವಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ನಾಯಕ ಸಿಟಿ ರವಿ ಆಕ್ರೋಶ, ಕನ್ನಡ ಹೋರಾಟಗಾರರನ್ನ ಬಂಧಿಸಿರೋದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಭಾಷಾ ನೀತಿಯ ವಿಷಯದಲ್ಲಿ ಬಹಳ ಸ್ಪಷ್ಟವಾಗಿದೆ. ಪ್ರಾಥಮಿಕ ಶಿಕ್ಷಣ ಮಾತ್ರವಲ್ಲದೆ ತಾಂತ್ರಿಕ ಮತ್ತು ವೈದ್ಯಕೀಯ ಶಿಕ್ಷಣವೂ ಕೂಡ ಆಯಾ ಮಾತೃಭಾಷೆಯಲ್ಲಿ ದೊರಕುವಂತಾಗಬೇಕು ಅನ್ನುವ ನಿಟ್ಟಿನಲ್ಲೇ ನಾವು ಈಗಾಗಲೇ ಪ್ರಾಥಮಿಕ ಶಿಕ್ಷಣವನ್ನು ಮಾತೃಭಾಷೆಯಲ್ಲೇ ಕೊಡಬೇಕು ಅನ್ನೋದನ್ನು ಕಡ್ಡಾಯಗೊಳಿಸಿದ್ದೀವಿ NEP-ನಲ್ಲಿ. ಕರ್ನಾಟಕದಲ್ಲಿ ಕನ್ನಡ ಭಾಷೆಯ ಜೊತೆಗೆ ಇನ್ಯಾವುದೇ ಭಾಷೆಯನ್ನು ಬಳಸಿದರೆ ತಪ್ಪಲ್ಲ, ಆದರೆ ಅಗ್ರಗಣ್ಯ ಸ್ಥಾನ ಅದು ಕನ್ನಡಕ್ಕೆ ಇರಬೇಕು. ಕನ್ನಡದ ಅಸ್ಮಿತೆಯನ್ನು ಉಳಿಸ್ಕೊಳ್ಳೋದಕ್ಕೆ ನಾವು ಎಲ್ಲ ರೀತಿಯ ಪ್ರಯತ್ನ ಮಾಡ್ತೇವೆ. ಕರ್ನಾಟಕ ರಕ್ಷಣಾ ವೇದಿಕೆಯ ನಮ್ಮ ಸ್ನೇಹಿತರಿಗೆ ವಿನಂತಿ ಮಾಡೋದೇನು ಅಂತಂದರೆ, ಬೆಂಗಳೂರನ್ನ ನಿರ್ಮಾಣ ಮಾಡಿದ ಕೆಂಪೇಗೌಡರು, ಬೆಂಗಳೂರನ್ನ ಬೆಳೆಸೋದ್ರೊಳಗಡೆ ಕರ್ನಾಟಕ ಮತ್ತು ಕರ್ನಾಟಕದ ಹೊರಗಿರುವವರ ಯೋಗದಾನವೂ ಇದೆ. ಅವರಿಗೆ ಆತಂಕ ಎದುರಾಗದ ರೀತಿಯಲ್ಲಿ ನಮ್ಮ ಅಸ್ಮಿತೆಯನ್ನು ಉಳಿಸ್ಕೊಳ್ಬೇಕು. ಅವರಿಗೆ ಆತಂಕ ಎದುರಾಗಬಾರ್ದು. ಕರ್ನಾಟಕ, ಬೆಂಗಳೂರು ನಮಗೆ ಇನ್ವೆಸ್ಟ್ ಮಾಡೋದಕ್ಕೆ ಸುರಕ್ಷಿತ ಅಲ್ಲ ಅನ್ನುವಂಥ ಭಾವನೆ ಬರಬಾರ್ದು. ಆ ಎಚ್ಚರವನ್ನು ವಹಿಸಿ ಕನ್ನಡದ ಅಸ್ಮಿತೆಯನ್ನು ಉಳಿಸ್ಕೊಳ್ಳೋದಕ್ಕೆ ಎಲ್ಲ ರೀತಿಯ ಪ್ರಯತ್ನ ಮಾಡೋಣ. ಆ ಹೋರಾಟದ ಜೊತೆಗೆ ನಾವಿದ್ದೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.